ಸೊ ನನಗಿರೋದೇ 8,000 10,000. ಸೊ ನನಗೆ ಮನೆ ಬಾಡಿಗೆ ಅಂತ ಬಂದಾಗ 5,000 ನಾನು ಅಲ್ಲೇ ಕೊಡಬೇಕು, ಪೇರೆಂಟ್ಸಿಗೆ ಒಂದಷ್ಟು ಕೊಡಬೇಕು. ಅದರಲ್ಲೂ ಕೂಡ ಉಳಿತಾಯ ಮಾಡೋದಕ್ಕೆ ಸಾಧ್ಯನಾ? ನನ್ನ ಆಸೆ ತೀರಿಸ್ಕೋಬೋದಾ? ನನಗೂ ಕೂಡ ಒಂದು ಕಾರ್ ತಗೋಬೇಕು ಆಗುತ್ತೆ ಸರ್. ಕಾರ್ ತಗೊಳ್ಳೋದು ಬೇಕಿಲ್ಲ, ಉಳಿಸಿ, ಹಣ ಉಳಿಸಿ. ನಮಗೆ 15,000ಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿ ಹೊಂದಿಸ್ಕೊಂಡಿರ್ತೀವಿ. ನಾವು ಹೆಚ್ಚಿಂದೇನೂ ಮಾಡಬೇಕಾಗಿಲ್ಲ. ಸ್ಟಾರ್ಟ್ ವಿತ್ ಸಮಥಿಂಗ್. ದಿನಕ್ಕೆ 10 ರೂಪಾಯಿ ಉಳಿಸೋಕ್ಕಾಗತ್ತಾ? ಗೊತ್ತೇ ಆಗಲ್ಲ. ಹೆಂಗೋ ಯಾಕಾಗಲ್ಲ ನಾನು ಹೇಳ್ತೀನಿ ಕೇಳಿ. ಏನು ಮಾಡ್ತಾರೆ ಬಹಳಷ್ಟು ಜನ ಈ ಪ್ರಶ್ನೆ ಕೇಳೋರು ಹೆಣ್ಮಕ್ಳಿಗೆ ಇಲ್ಲದೆ ಇರ್ಬೋದು, ಬಟ್ ಗಂಡು ಮಕ್ಳಿಗೆ ಗುಟ್ಕಾ ಹಾಕ್ಬಿಡ್ತಾರೆ. ನೀವು ನಡೀತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ನೀವು ನಡೆಯಕ್ಕೆ ಮುಂಚೆನೇ ನನ್ನ ಕೈಲಿ ಆಗಲ್ಲ ಅಂತಂದ್ರೆ ದಾರಿ ಹೇಗೆ ತೆಕ್ಕೊಳ್ಳುತ್ತೆ? ನಾನು ಆರ್ಟಿಕಲ್ ಶಿಪ್ ಮಾಡೋವಾಗ ನನಗೆ 300 ರೂಪಾಯಿ ಸ್ಟೈಫಂಡ್ ಇತ್ತು. ಅದರಲ್ಲಿ ನಾನು 100 ರೂಪಾಯಿ ಆಡಿ ಕಟ್ತಾ ಇದ್ದೆ. 33.33% ಆಫ್ ಮೈ ಅರ್ನಿಂಗ್ಸ್ ಆನ್ ದಟ್ ಡೇ. ಇದು ಯಾವತ್ತೋ ಬಹಳ ತಾತನ ಕಾಲದ ಕತೆ ನಿಮ್ಗೆ ಹೇಳ್ತಿಲ್ಲ, 1995ನೇ ಇಸ್ವಿ ಕತೆ ಹೇಳ್ತಿರೋದು. ವೈ ಅಂತ ಕೇಳಿದ್ರೆ ನನ್ನ ಹತ್ರ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ನಾನು ನಿಮ್ಗೆ ಏನೂ ಸಹಾಯ ಮಾಡ್ಲಾರೆ. ವೈ ನಾಟ್, ಲೆಟ್ ಮೀ ಟ್ರೈ ಅಂತ ಏನೋ ನೀವು ಅಂದ್ಬಿಟ್ರೆ ನಾನು ಹೇಳೋ ಎಲ್ಲ ರುಚಿಸುತ್ತೆ ನಿಮಗೆ. ಯಾಕೆ ನಿಮ್ಗೆ ಹೆಚ್ಚಿಗೆ ಸಂಬಳ ಕೊಡ್ತಾರೆ? 15 ಕೊಡ್ತಿರೋರು ನಿಮ್ಗೆ ಇನ್ನು 2-3 ವರ್ಷ ಬಿಟ್ಟು 30 ಕೊಡ್ತಾರ? ಕೊಡಲ್ಲ. ಅಮ್ಮಮ್ಮ ಅಂದರೆ 2,000 ರೂಪಾಯಿ 10% 15% ಜಾಸ್ತಿ ಆಗಿರುತ್ತೆ. ಮತ್ತು ನಿಮ್ಗೆ ಆ 3,000 ಜಾಸ್ತಿ ಸಂಬಳ ಬಂದು ಏನು ಉಳ್ಸೋಕ್ಕಾಯ್ತು? 20,000 ದುಡಿತೀನಿ, ನನ್ನ ಕಮಿಟ್ಮೆಂಟ್ 25,000 ಇದೆ. ಅದು ಹೆಂಗೆ ಮಾಡ್ಕೊಂಡ್ರಿ? ಕಮಿಟ್ ಮಾಡ್ಕೊಳ್ಳಂಗೆ ಇಲ್ಲ. ಈ ರೀತಿ ಲೈಫ್ ಸ್ಟೈಲ್ ಚೇಂಜಸ್ಗೆ ಇಲ್ಲದ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳೋದ್ರಲ್ಲಿ ಸುಖ ಕಾಣಕ್ಕೆ ಶುರು ಮಾಡಿದ್ರೆ ಐ ಆಮ್ ಸಾರಿ. ನಾನು ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ನೀವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು, ಆ ತಪ್ಪುಗಳು ಮಾಡಿದಿರಿ ಹೆಂಗೆ ದುಡ್ಡು ಉಳಿಯುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಜನರಿಗೆ 30, 50,000, 1,00,000 ಸಂಬಳ ಇರಬೇಕು ಅಂತಿಲ್ಲ. ಒಂದಷ್ಟು ಜನರಿಗೆ 8,000 ಸಂಬಳ ಬರ್ಬೋದು ತಿಂಗಳಿಗೆ, ಅಥವಾ 10,000 ಬರ್ಬೋದು, 12,000 ಬರ್ಬೋದು. ಅದರಲ್ಲೂ ಕೂಡ ಉಳಿಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ತುಂಬ ಜನರಿಗೆ ಪ್ರಶ್ನೆ ಆಗಿತ್ತು. ಲಾಸ್ಟ್ ಟೈಮ್ ನಾವು ರಂಗಸ್ವಾಮಿ ಸರ್ ಹತ್ರ ಮಾತನಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರು, ಮೇಡಮ್ ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ, ಸೊ ನಾನು ಕೊರಿಯರ್ ಕೆಲಸ ಮಾಡ್ತೀನಿ, ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ, ನನಗಿರುವಂಥದ್ದು ಇಷ್ಟೇ ಸಂಬಳ, ಆದರೂ ಕೂಡ ನನಗೆ ಕಾರ್ ತಗೋಬೇಕು, ಮನೆ ತಗೋಬೇಕು ಅನ್ನುವಂಥ ಆಸೆ ಇದೆ. ಸೊ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಅನ್ನೋದನ್ನು ಟಿಪ್ಸ್ ಕೊಡಿ ಅಂತ ಹೇಳಿದ್ರು. ಸೊ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಸಾಕಷ್ಟು ಮಾಹಿತಿ ಸಿಗುತ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಲಾಸ್ಟ್ ಒಂದಷ್ಟು ಎಪಿಸೋಡ್ಗಳಿಗೆ ಬಂದಂಥ ಒಂದು ಅಭಿಪ್ರಾಯ ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಅದರಲ್ಲಿ ನಾನು ಒಂದಷ್ಟು ಕ್ವಶನ್ಸನ್ನು ಫಿಲ್ಟರ್ ಮಾಡಿದೆ. ಅಂದರೆ ಜನರಿಗೆ ಒಂದಷ್ಟು ನಿಮ್ಮಿಂದ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ. ಸೊ ಅದರಲ್ಲಿ ತುಂಬಾ ಜನ ಬಂದಿರುವಂಥದ್ದು, ಮೇಡಮ್ ನಮ್ಗೇನು 30-40 ಸಾವಿರ ಇಲ್ಲ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದು 30,000 ಇದ್ರೆ ಹೆಂಗೆ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಸೊ ನನಗಿರೋದೇ 8,000 10,000. ಸೊ ನನಗೆ ಮನೆ ಬಾಡಿಗೆ ಅಂತ ಬಂದಾಗ 5,000 ನಾನು ಅಲ್ಲೇ ಕೊಡಬೇಕು, ಪೇರೆಂಟ್ಸಿಗೆ ಒಂದಷ್ಟು ಕೊಡಬೇಕು. ಅದರಲ್ಲೂ ಕೂಡ ಉಳಿತಾಯ ಮಾಡೋದಕ್ಕೆ ಸಾಧ್ಯನಾ? ನನ್ನ ಆಸೆ ತೀರಿಸ್ಕೋಬೋದಾ? ನನಗೂ ಕೂಡ ಒಂದು ಕಾರ್ ತಗೋಬೇಕು ಆಗುತ್ತೆ ಸರ್. ಕಾರ್ ತಗೊಳ್ಳೋದು ಬೇಕಿಲ್ಲ, ಉಳಿಸಿ, ಹಣ ಉಳಿಸಿ. ಓಕೆ. ಯಾಕೆ ಅಂತಂದ್ರೆ ಅಷ್ಟು ಕಡಿಮೆ ಹಣ ಇಟ್ಕೊಂಡು ಕಾರ್ ತಗೊಂಡ್ರೆ ಏನಾಗುತ್ತೆ, ಅದು ಮತ್ತೆ ಇನ್ನೊಂದು ಖರ್ಚಿಗೆ ದಾರಿ ಆಗುತ್ತೆ, ಉಳಿತಾಯಕ್ಕೆ ದಾರಿ ಆಗೋದಿಲ್ಲ. ಹಾಗಾಗಿ ಕಾರ್ ಬೇಡ, ಅವಶ್ಯಕತೆ ಇಲ್ಲದೆ ಕಾರ್ ಬೇಡ, ಆಯ್ತಾ? ಹಾಗಾಗಿ ನಾನು ಹೇಳಿದ್ದೇನು, ಅವರು 10-15 ಸಾವಿರ ಸಂಬಳ ಇದೆ ಎಂದವರು ಯಾಕೆ ಬೇಕು? ನಾ 50,000 ಸಂಬಳ ಬಂದವ್ರಿಗೂ, 1,00,000 ಸಂಬಳ ತಗೊಳ್ಳೋರ್ಗು ನಾನು ಹೇಳೋದಿಷ್ಟೇ, ಕಾರ್ ತಗೋಬೇಡಿ ಅಂತಾನೆ. ಈ ರೋಡಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಇನ್ನು ಸುಮ್ಮನೆ ತಗೊಂಡು ಬಂದು ಮೊದಲನೇ ದಿನನೇ ಯಾರೋ ಗುದ್ದುತ್ತಾರೆ. ಕಾರ್ ತಗೊಳ್ಳೋದು ಬೇಡ, ಹಣ ಉಳಿಸಿ, ಶಕ್ತಿಶಾಲಿಯಾಗಿ ಒಳ್ಳೆ ಜೀವನ ಕಟ್ಕೊಳ್ಳೋಕೆ ನೋಡಿ, ಆಯಿತಾ? ಸೊ ಈಗ 15,000 ಬಂದರೆ ಉಳಿಸ್ಬೋದಾ? ಖಂಡಿತ ಉಳಿಸ್ಬೋದು. ಹೇಗೆ ಅಂದರೆ ಆನೆಗೆ ಆನೆ ಬಾರ, ಇರುವೆ ಬಾರ ಅಂತ. ನಮಗೆ 15,000ಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿ ಹೊಂದಿಸ್ಕೊಂಡಿರ್ತೀವಿ. ಒಂದು ಅರ್ಥ ಆಯ್ತಾ? ಸೊ ಏನು ಮಾಡಬೇಕು, ನಾವು ಹೆಚ್ಚಿಂದೇನೂ ಮಾಡಬೇಕಾಗಿಲ್ಲ. ಸ್ಟಾರ್ಟ್ ವಿತ್ ಸಮಥಿಂಗ್. ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರಲೇಬೇಕಲ್ಲ. ಸ್ಟಾರ್ಟಿಂಗ್ ಪಾಯಿಂಟು ಬರೋದೇ 15,000 ಆದಾಗ ನಾನು ತಿಂಗಳಿಗೆ 5,000 ಉಳಿಸು ಅಂದರೆ ಮುಟ್ಟಾಳ ಅಂತಾರೆ ನನ್ನ. ಆಗಲ್ಲ ಪಾಪ, ಸಾಧ್ಯ ಅಲ್ಲ ಅಲ್ವಾ? ಅದಕ್ಕೆ ನೀವೇನು ಮಾಡಬೇಕು? ದಿನಕ್ಕೆ 10 ರೂಪಾಯಿ ಉಳಿಸೋಕ್ಕಾಗತ್ತಾ? ಗೊತ್ತೇ ಆಗಲ್ಲ. ಹೆಂಗೋ ಯಾಕಾಗಲ್ಲ ನಾನು ಹೇಳ್ತೀನಿ ಕೇಳಿ. ಏನು ಮಾಡ್ತಾರೆ ಬಹಳಷ್ಟು ಜನ ಈ ಪ್ರಶ್ನೆ ಕೇಳೋರು ಹೆಣ್ಮಕ್ಳಿಗೆ ಇಲ್ಲದೆ ಇರ್ಬೋದು, ಬಟ್ ಗಂಡು ಮಕ್ಕಳಿಗೆ ಗುಟ್ಕಾ ಹಾಕ್ಬಿಡ್ತಾರೆ. ಹೆಣ್ಮಕ್ಳು ಬಹಳಷ್ಟು ಜನ ಹಾಕ್ತಾರೆ. ಈ ನಡುವೆ ಅಡಿಕೆ ಹಾಕ್ತಾರೆ, ಗುಟ್ಕಾ ಹಾಕ್ತಾರೆ, ಏನೋ ಒಂದು ಸಿಗರೇಟು. ನೀವು 4 ಸಿಗರೇಟು 3 ಸಿಗರೇಟ್ ಸೇರ್ತೀರಿ, ಒಂದು ಕಡಿಮೆ ಮಾಡಿಯಪ್ಪ. 10 ರೂಪಾಯಿ ಉಳ್ಸೋಕ್ಕಾಗಲ್ವ ನಿಮಗೆ? ನಂದಲ್ಲ ಅಂತ 10 ರೂಪಾಯಿ ನೀವು ಒಂದೇ ತಿಂಗಳಿಗೆ ಒಂದ್ಸರಿ 300-500 ಉಳ್ಸೋಕ್ಕ. ದಿನಕ್ಕೆ 10 ರೂಪಾಯಿ ಅಂದರೆ 300 ರೂಪಾಯಿ ಆಯಿತು. ಸ್ಟಾರ್ಟ್ ಮಾಡಿ. ಮುಂದಿನ ತಿಂಗಳು 15 ರೂಪಾಯಿ ಮಾಡಿ. ಓಕೆ. ಅದ್ರ ಮುಂದಿನ ತಿಂಗಳು 20 ರೂಪಾಯಿ ಉಳ್ಸೋಕ್ಕೆ ನೀವು ಸ್ಟ್ರೆಚ್ ಮಾಡಿ ನೋಡಿ. ನೀವು ನಾನು ಯಾವಾಗಲೂ ಹೇಳ್ತೀನಿ, ನೀವು ನಡೀತಾ ಹೋಗಿ ದಾರಿ ತೆಕ್ಕೋತಾ ಹೋಗುತ್ತೆ. ನೀವು ನಡೆಯೋಕ್ಕೆ ಮುಂಚೆನೇ ನನ್ನ ಕೈಲಿ ಆಗಲ್ಲ ಅಂತಂದರೆ ದಾರಿ ಹೇಗೆ ತೆಕ್ಕೊಳ್ಳುತ್ತೆ?
ವಸುದೇವ ಕೃಷ್ಣ ಪರಮಾತ್ಮ ಚಿಕ್ಕ ಮಗು ಆಗಿದ್ದಾಗ ಭಕ್ತಿ ಭಾವದಿಂದ ತಗೊಂಡು ಹೋಗ್ತಾನೆ, ಕಂಸ ಇಲ್ದಿರೆ ವಧೆ ಮಾಡಿಬಿಡ್ತಾನೆ. ಅರ್ಥ ಆಯ್ತಾ? ಹಾಗಾಗಿ ಮಳೆ ಬರ್ತಿರುತ್ತೆ, ರಾತ್ರಿ ತಲೆ ಮೇಲೆ ಹತ್ಕೊಂಡು ಹೋಗ್ತಾನೆ, ಸಮುದ್ರ ತೆರೆದು ದಾರಿ ಮಾಡಿಕೊಡ್ತು ಅಂತ. ನಮಗಿವತ್ತೆಲ್ಲ ಅದು ಕೇಳಿದ್ರೆ ನಂಬಿಕೆಗಳಿಲ್ವಲ್ಲ, ನಗ್ತೀವಿ. ಯಾವುದೋ ಮೈಥಾಲಜಿಕಲ್ ಕತೆ ಹೇಳ್ಬಿಟ್ಟು ಉದಾಹರಣೆ ಹೇಳ್ತಾನೆ ಅಂತ. ನನಗೇನು 1.5 ಲಕ್ಷ 2 ಲಕ್ಷ ಅಥವಾ 5 ಲಕ್ಷ 10 ಲಕ್ಷ ತಿಂಗಳಿಗೆ ಇರಲಿಲ್ಲ. ನಾನು ಯಾವಾಗಲೂ ಹೇಳೋದು, ಎಲ್ಲೋ ಯಾರೋ ಒಬ್ಬರ ಪ್ರಾರಂಭ ಎಲ್ಲಿಂದನೂ ಆಗಿರಬೇಕಲ್ಲ. ಅರ್ಥ ಆಯ್ತಾ? ನಾವು ಪ್ರಾರಂಭ ಮಾಡಿದ್ದಂಗೆ ನಾನು ಹೇಳಿದ್ರೆ 30 ರೂಪಾಯಿ ತಿಂಗಳಿಗೆ ಸಂಬಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಇವತ್ತಿಗೆ 3,000 ರೂಪಾಯಿ ಇರ್ಬೋದು ಅಥವಾ 13,000 ರೂಪಾಯಿ ಇರ್ಬೋದು ಅಂತಲೇ ಇಟ್ಕೊಳ್ಳಿ, ಅವತ್ತಿನ 30 ರೂಪಾಯಿ. ಸೊ ಮಾಡಿದ್ದೀವಲ್ಲ, ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಬರಲೇಬೇಕಲ್ಲ. ಸೊ ನಾನು ಆರ್ಟಿಕಲ್ಶಿಪ್ ಮಾಡೋವಾಗ ನನಗೆ 300 ರೂಪಾಯಿ ಸ್ಟೈಫಂಡ್ ಇತ್ತು. ಓಕೆ. ಅದರಲ್ಲಿ ನಾನು 100 ರೂಪಾಯಿ ಆಡಿ ಕಟ್ತಾ ಇದ್ದೆ. 33.33% ಆಫ್ ಮೈ ಅರ್ನಿಂಗ್ಸ್ ಆನ್ ದಟ್ ಡೇ. ಇದು ಯಾವತ್ತೋ ಬಹಳ ತಾತನ ಕಾಲದ ಕತೆ ನಿಮ್ಗೆ ಹೇಳ್ತಿಲ್ಲ, 1995ನೇ ಇಸ್ವಿ ಕತೆ ಹೇಳ್ತಿರೋ ನಾನು. 1995ರಲ್ಲಿ 300 ರೂಪಾಯಿ ಸ್ಟಾರ್ಟ್ ಮಾಡಿದ್ದು, ಅದರಲ್ಲಿ 100 ರೂಪಾಯಿ ಆಡಿ ಕಟ್ತಾ ಇದ್ದೆ ಕರ್ನಾಟಕ ಬ್ಯಾಂಕಲ್ಲಿ. ಅರ್ಥ ಆಯ್ತಾ? ಸೊ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ನೀವು ಮನಸ್ಸು ಮಾಡಿ ಫಸ್ಟು. ನಾನು ಯಾವಾಗಲೂ ಸುತ್ತಿ ಬಳಸಿ ಅಲ್ಲೇ ಬರ್ತೀನಿ. ನೀವು ಆಗಲ್ಲ ಅಂದ್ಕೊಂಡ್ರೆ ನಾನು ಸಹಾಯ ಮಾಡೋಕ್ಕಾಗಲ್ಲ. ನಾನು ಸದಾ ಹೇಳೋದಿಷ್ಟೇ, ವೈ ಅಂತ ಕೇಳಿದ್ರೆ ನನ್ನ ಹತ್ರ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ನಾನು ನಿಮ್ಗೇನೂ ಸಹಾಯ ಮಾಡಲಾರೆ. ವೈ ನಾಟ್, ಲೆಟ್ ಮೀ ಟ್ರೈ ಅಂತ ಏನೋ ನೀವು ಅಂದ್ಬಿಟ್ರೆ ನಾನು ಹೇಳೋ ಎಲ್ಲ ರುಚಿಸುತ್ತೆ ನಿಮಗೆ. ನಾನು ಹೇಳೋದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ದಿನಕ್ಕೆ 5 ರೂಪಾಯಿ ಸೇವ್ ಮಾಡಿಯಪ್ಪ, 150 ರೂಪಾಯಿ ಆಯಿತು. ಆಯಿತಾ? ನಾನು ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ನೀವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು, ಆ ತಪ್ಪುಗಳು ಮಾಡಿದಿರಿ ಹೆಂಗೆ ದುಡ್ಡು ಉಳಿಯುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಏನು ಮಾತಾಡ್ತೀರಪ್ಪ, ಫೋನು ಹಚ್ಚಿ ರಿಚಾರ್ಜ್ ಮಾಡಿಸ್ಬಿಟ್ಟು ತಿಂಡಿ ಆಯಿತಾ, ಊಟ ಆಯಿತಾ, ಎಲ್ಲಿದ್ಯಾ ಅಲ್ಲಿದ್ಯಾ ಮಚ್ಚಿ ಅಂದ್ಕೊಂಡು ಮಾತಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ. ಕರೆಕ್ಟ್. ಹೌದು. ಯಾಕ್ರಪ್ಪ ಮಾಡ್ತೀರಾ ಅದನ್ನು? ಆಯಿತಾ? ಮಿನಿಮಮ್ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ. ಅವಶ್ಯಕತೆ ಇಲ್ದಿಗೆ ಯಾಕೆ ಕರೆ ಮಾಡ್ತೀರಾ? ಯಾಕೆ ಮಾಡ್ತೀನಿ ನೀವು ಇದೇನು ಹಿಂಗಂತಾನೆ? ನಿಮ್ಗೆ ಅದೇ ಜೀವನ ಇರುತ್ತಾ ಕೊನೆ ತನಕ? ನಾನು ಮೊದಲೇ ಹೇಳಿದೆ ನಿಮಗೆ, ನನ್ನ ಅಣ್ಣ ತಮ್ಮಂದ್ರಿಗೆ ನಗಕ್ಕೆ ನಾನು ರೇಷನಿಂಗ್ ಮಾಡ್ತಿದ್ದೆ. ಏನು ನಗಕ್ಕೆ ಏನು ನಕ್ಕಿದೆ, ನಮ್ಗೆ ಯಾಕೆ ನಗ್ತೀರಾ ಅಂತ ಕೇಳ್ತಾ ಇದ್ದೆ. ಏನಕ್ಕೆ ಖರ್ಚು ಮಾಡ್ತೀರಿ ನೀವು? ಖರ್ಚು ಮಾಡಬೇಡಿ, ಉಳಿಸಿ. ಅದು ಹಂಗಂತ ಹೇಳಿ ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಇವಾಗ ಜನ ಒಂದು ಹೇಳೋದಿದು, ನಮ್ಮ ಜೀವನನೇ ಗೊತ್ತಿಲ್ಲ, ಗ್ಯಾರಂಟಿನೇ ಇಲ್ಲ, ಮತ್ತು ಯಾಕೆ ಉಳಿಸ್ಬೇಕು? ನಾನು ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗಲ್ಲಪ್ಪ. ಸಿ, ದ ಪಾಸಿಬಿಲಿಟಿ ಆಫ್ ಯು ಡೈಯಿಂಗ್ ಈಸ್ 50%. ನೀವು ಸಾಯುವ ಸಾಧ್ಯತೆ 50%, ನೀವು ಬದುಕುವ ಸಾಧ್ಯತೆ 50%, ಅಲ್ವಾ? ನೀವು ಯಾಕೆ ಆ ನೆಗೆಟಿವ್ 50%ನೇ ತಗೋತೀರಾ? ಸತ್ತೋಗ್ಬಿಟ್ರೆ ಅಂತ. ಚೆನ್ನಾಗಿ ಭಾಳ ಬದುಕ್ತೀನಿ ಅಂತ 50% ಇದೆಯಲ್ಲ, ಅದು ಧನಾತ್ಮಕ ಪಾಸಿಟಿವ್. ಅದನ್ನ ಯಾಕೆ ತಗೊಳ್ಳಲ್ಲ? ಉಳಿಸ್ಬೇಕು ಅಂತ ಬಂದರೆ ಅದು ಕಷ್ಟ ಅಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ? ಈಸಿ ದಾರಿ ಹುಡುಕೋತೀರ. ಅಯ್ಯೋ ನನಗೆ ಸಂಬಳ ಕಡಿಮೆ, ಅಯ್ಯೋ ನನಗಿದು, ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಹೌದಲ್ವಾ? ಏನೋ ಹೇಳ್ತಿದ್ದಾರೆ, ಲೆಟ್ ಮೀ ಟ್ರೈ, ಪ್ರಯತ್ನ ಪಟ್ಟು ಮಾಡೋಣ ಅಂದರೆ ದಿನಕ್ಕೆ 5 ರೂಪಾಯಿ ಉಳಿಸ್ತೋಗೋರಪ್ಪ, 150 ರೂಪಾಯಿ. ಏನೂ ಇಲ್ಲ ಅನ್ನೋದಕ್ಕಿಂತ 150 ರೂಪಾಯ? ನಿಮ್ಗೆ ಯಾರು 150 ರೂಪಾಯಿ ಸುಮ್ಮನೆ ಕೊಡ್ತಾರಾ? ಫ್ರೆಂಡ್ ಹತ್ರ ಇಸ್ಕೊಂಡಿದ್ರೆ ನೀವು ವಾಪಸ್ ಅವ್ನು ಜ್ಞಾಪಕ ಇಟ್ಕೊಂಡಿರ್ತಾನೆ, ತಿಂಗಳು ಕೊಟ್ಟಿದ್ದಲ್ಲ ಮಚ್ಚಿ, ಎಲ್ಲಿ ನಾನು 150 ಕೊಡು ಅಂತ. ಕರೆಕ್ಟಾ? ಕರೆಕ್ಟ್. ಅಷ್ಟೇ. ಬಟ್ ಈಗ ಸರ್ 10 ರೂಪಾಯಿ ಅಂತ ಹೇಳಿದ್ರಲ್ವಾ, ಸರಿ 10 ರೂಪಾಯಿ ಇವತ್ತಿಂದ ಸೇವಿಂಗ್ಸ್ ಮಾಡ್ಕೊಂಬರ್ತೀವಿ, ಒಂದು 300 ರೂಪಾಯಿ ಆಯಿತು ಅಂತಂದರೆ ನಾನು ಎಲ್ಲಿ ಹೂಡಿಕೆ ಮಾಡಬೇಕು? ಇಲ್ಲ ಅಂತಂದರೆ ಮಂತ್ ಎಂಡ್ ಆಯಿತು ಅಂತಂದರೆ ಆ 300 ತೆಗಿಬೋದು. ನೀವು ಅದನ್ನು ಆಡಿ ಮಾಡಿ ಸದ್ಯಕ್ಕೆ. ನೀವು ಒಂದು ಹಂತ ಬನ್ನಿ. ಓಕೆ. ನೀವು ಅಟ್ಲೀಸ್ಟ್ 500 ರೂಪಾಯಿ ತಿಂಗಳಿಗೆ ಉಳಿಸೋಕ್ಕೆ ಬಂದಾಗ SIPಗಳಿವೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಗಳೆಲ್ಲ ಹಾಕೊಂಡು ಹೋದರೆ ಬ್ಯಾಂಕಿಗಿಂತ ಒಳ್ಳೆ ಖಂಡಿತ ಕೊಡುತ್ತೆ. ಯಾವುದು ಎತ್ತು ಅಂತ ಅದರದ್ದು ಡೀಟೇಲಿಂಗ್ ಬೇಡ ನಾವು ಇವಾಗ, ಬಟ್ ಅದು ಕೊಡುತ್ತೆ. ಅದಕ್ಕೆ ಮುಂಚೆ ನೀವು ಆಡಿ ಮಾಡಿ. ಫಸ್ಟ್ ಉಳಿಸೋದನ್ನ ಕಲೀರಿ. ಉಳಿಕೆ ಬೇರೆ, ಹೂಡಿಕೆ ಬೇರೆ. ಹೂಡಿಕೆ ಅಂದರೆ ಮ್ಯೂಚುವಲ್ ಫಂಡ್ ಮೇಲೆ, ಇನ್ನೊಂದ್ರ ಮೇಲೆ ಅಲ್ಲಿ ಇಲ್ಲಿ ಹಾಕೋದು ಹೂಡಿಕೆ ಆಯಿತು. ಫಸ್ಟ್ ಉಳಿಸೋದು ಕಲೀರಿ. ಅಂದರೆ ನೀವು ಮೊದಲು ಒಂದು ಹೆಜ್ಜೆ ಮುಂದಿಡಿ, ಆಯಿತಾ? SLC PUC ಪಾಸಾಗಿ ಆಮೇಲೆ ಡಿಗ್ರಿ, ಅಲ್ಲಿಗೆ ಬರೋಣ. ಅರ್ಥ ಆಯ್ತಾ? ಫಸ್ಟ್ ಬ್ಯಾಂಕಲ್ಲಿ ಒಂದು RD ಅಕೌಂಟ್ ತೆಗೀರಿ. ತಿಂಗಳಿಗೆ 100 ಆಯಿತಾ 100 ಉಳಿಸಿ, 50 ಆಯಿತಾ 200 ಆಯಿತಾ 200 ಉಳಿಸಿ. ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಂಬನ್ನಿ. ವರ್ಷ ಅನ್ನೋಷ್ಟಲ್ಲಿ 1200 ರೂಪಾಯಿ ಆಗಿರುತ್ತೆ. ನಿಮಗೆ ಅರ್ಥ ಆಗಿರಲ್ಲ, ಅದಕ್ಕೊಂಚೂರು ಬಡ್ಡಿ ಸೇರ್ಕೊಂಡು 1250 270 ಆಗಿರುತ್ತೆ. ಓಕೆ ಅಲ್ವಾ? 100 ರೂಪಾಯಿ ನಾನು ಹೇಳಿದ್ದು. ಯಾಕಾಗಲ್ಲ? ನೀವು ನಾನು 1000 ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಬೇಕಿಲ್ಲ ನಮ್ಗೆ ಅದು ಮಾಡ. ನಾನು ಹೇಳಿ ನಗುನೇ ರೇಷನ್ ಮಾಡಿ ಇಂದನು ನೀವು ದುಡ್ಡನ್ನ ರೇಷನ್ ಮಾಡೋದು ಬೇಡವಾ? ರೇಷನಿಂಗ್ ಮಾಡ್ತಾ ಹೋಗಿ. ಅದೇ ದಿನಗಳು ಸದಾ ಇರಲ್ಲ, ಒಳ್ಳೆ ದಿನ ಬಂದೇ ಬರುತ್ತೆ. ಸೊ ಸ್ಟಾರ್ಟ್ ವಿತ್ ದಟ್ ಆ್ಯಂಡ್ ಸ್ಟಾರ್ಟ್ ಅಪ್ಗ್ರೇಡಿಂಗ್ ಸ್ಕಿಲ್. ನಾನು ಇದನ್ನೇ ಹೇಳೋದು, ನೀವು ಯಾವುದೋ ಒಂದು ವೃತ್ತಿ ಮಾಡ್ತಿದ್ರೆ ಯಾಕೆ ನಿಮ್ಗೆ ಹೆಚ್ಚಿಗೆ ಸಂಬಳ ಕೊಡ್ತಾರೆ?
15 ಕೊಡ್ತಿರೋರು ನಿಮ್ಗೆ ಇನ್ನು 2-3 ವರ್ಷ ಬಿಟ್ಟು 30 ಕೊಡ್ತಾರ? ಕೊಡಲ್ಲ. ಅಮ್ಮಮ್ಮ ಅಂದರೆ 2,000 ರೂಪಾಯಿ 10% 15% ಜಾಸ್ತಿ ಆಗಿರುತ್ತೆ. ತಿರ್ಗಿ ನೀವು ಅದೇ ರಾಗ ಹೇಳ್ತೀರಿ, ಉಳ್ಸೋಕ್ಕಾಗಲ್ಲ. ಯಾಕೆಂದರೆ ಓನರ್ ಬಾಡಿಗೆ ಜಾಸ್ತಿ ಮಾಡಿರ್ತಾರೆ, ಹಾಲಿನ ರೇಟ್ ಜಾಸ್ತಿ ಆಗಿರುತ್ತೆ, ನೀರು ಜಾಸ್ತಿ ಆಗಿರುತ್ತೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿರುತ್ತೆ, ಇನ್ನೊಂದು ಏನೋ ತಿನ್ನೋ ಪದಾರ್ಥಗಳು ಜಾಸ್ತಿ ಆಗಿರುತ್ತೆ. ಮತ್ತು ನಿಮ್ಗೆ ಆ 3,000 ಜಾಸ್ತಿ ಸಂಬಳ ಬಂದು ಏನು ಉಳ್ಸೋಕ್ಕಾಯ್ತು? ಸೊ ನೀವು ಅಲ್ಲೇ, ನಾನು ಅದನ್ನೇ ಯಾವಾಗಲೂ ಹೇಳೋದು, ಸ್ಟ್ಯಾಂಡ್ ಹಾಕಿ ಸೈಕಲ್ ಹೊಡೆದಂಗೆ ಅಂತ, ಎಲ್ಲೂ ಹೋಗಿರಲ್ಲ. ಸೊ ಇಫ್ ಯು ಡೋಂಟ್ ಟೇಕ್ ಅ ಫಸ್ಟ್ ಸ್ಟೆಪ್, ನೀವೇ ಶುರು ಮಾಡಬೇಕು. ನಾನು ಏನೇ ಇಲ್ಲಿ ಬಾಯಲ್ಲಿ ಹೇಳಿದ್ರು ನೀವೇ ಶುರು ಮಾಡಬೇಕು. ನಿಮಗೆ ನೀವೇ ದಾರಿದೀಪ. ಸ್ಟಾರ್ಟ್ ವಿತ್ ಸಮಥಿಂಗ್, ಶುರು ಮಾಡಿ. ಅದೊಂದು ಅಡಿಕ್ಷನ್ನು. ನೀವು ಶುರು ಮಾಡಿ, ಆಮೇಲೆ ಭಗವಂತ ಎಲ್ಲೋ ದಾರಿ ತೋರಿಸ್ತಾನೆ. ಇನ್ನೊಂದು ಹೇಳ್ತೀನಿ ನೋಡಿ, ಬಹಳಷ್ಟು ಜನ ಓವರ್ ಟೈಮ್ ಮಾಡಿರ್ತಾರೆ, ಓ ಟಿ ಅಂತಾರೆ, ಓವರ್ ಟೈಮ್ ಮಾಡಿರ್ತಾರೆ, ಅದು ದುಡ್ಡು ಬರುತ್ತೆ, ಬೋನಸ್ ಬರುತ್ತೆ, ಅದನ್ನೆಲ್ಲ ಉಡಾಯಿಸ್ಬಿಡ್ತಾರೆ. ಸಂಬಳ ಮಾತ್ರ ಲೆಕ್ಕ ಹಾಕ್ತಾರೆ. ತುಂಬ ಜನ ಬೋನಸ್ ಬರುತ್ತೆ, ಬೋನಸ್ ಬಂದಾಗ ಇಲ್ಲ ಅದಕ್ಕೇನೋ ಖರ್ಚು ಬಂತು ಅಂತ. ಇಲ್ಲ, ನೀವು ಹೇಳಿ ನನಗೆ ಬಂದಿಲ್ಲ ಅಂದರೆ ಏನು ಮಾಡ್ತಿದ್ರಿ? ಸೊ ಅದರಲ್ಲಿ 1% ತೆಗ್ದಿಡಿ. ನಾನು ನಿಮ್ಮ ಬೋನಸ್ಸು 10,000 ರೂಪಾಯಿ ಬಂದರೆ 20% 2,000 ರೂಪಾಯಿ ಅದನ್ನು ಉಳಿಸ್ತೀನಿ, ನೀನು 80 ಖರ್ಚು ಮಾಡಿಯಪ್ಪ. ಆಮೇಲೆ ಇನ್ನೊಂದು ಮೈಂಡ್ ಸೆಟ್ ಇದೆ, ಹೌದು ನಾನು ಕಷ್ಟಪಟ್ಟಿದ್ದೀನಿ, ಲೈಫ್ನ ಎಂಜಾಯ್ ಮಾಡ್ಬೇಕು ನಾನು. ಅದೇ ಮಾಡಿ, ನಾನು ಬೇಡ ಅನ್ನೋದು ಅದೇ. ನನ್ನ ಎಂಜಾಯ್ಮೆಂಟ್ ನಾನು ಬೇಡ ಅಂತಲೇ ಹೇಳೋದು. ಎಲ್ಲ ಸಣ್ಣ ಸಣ್ಣದ್ರಲ್ಲೂ ಖುಷಿ ಕಾಣಬೇಕು, ಖುಷಿ ಕಾಣಿ. ಖುಷಿ ಕಾಣೋದನ್ನು ಬೇಡ ಅನ್ನೋದೇ ಇಲ್ಲ, ಯಾಕೆಂದರೆ ಬದುಕ್ತಾನೆ, ಇನ್ನೇನು ಪ್ರಯೋಜನ? ಸಣ್ಣ ಸಣ್ಣ ಖುಷಿಗಳನ್ನೂ ನಾವು ಅದು ಬಿಟ್ಟರೆ, ನಾನು ಅದಕ್ಕೆ ಹೇಳೋದು, ನೀವು 100 ರೂಪಾಯಲ್ಲಿ 80 ಖರ್ಚು ಮಾಡಿ ಮಜಾ ಮಾಡಿ ಅಂತಲೇ ಹೇಳ್ತಿದ್ದೀನಿ. 20 ಉಳಿಸ್ರಪ್ಪ ಅಂತ ಹೇಳ್ತಿರೋದು. 100 ರೂಪಾಯಿಲಿ 20. ನಾನೇನು ನಿಮ್ಗೇನು 1,20,000 ಅಂತ, ನಾನು ಲಕ್ಷದ ಮಾತೇ ಆಡ್ತಿಲ್ಲ, ನಾನು 100 ರೂಪಾಯಿ ಮಾತಾಡ್ತಿದ್ದೀನಿ. ಆಗಲ್ವಾ? ಖಂಡಿತ ಸಾಧ್ಯ ಇಲ್ಲ. ಬೇಡ 90 ಖರ್ಚು ಮಾಡಿ 10 ಉಳ್ಸೋಕ್ಕಾಗಲ್ವಾ? ಆಗುತ್ತೆ. 100ಕ್ಕೆ 10 ರೂಪಾಯಿ ನಿಮ್ಮ ಕೈಲಿ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಆಗಲೂ ಇಲ್ಲ ಅಂತಂದರೆ ಅವಾಗ ಏನು ನೋಡೋಣ, ಅದು ಅವಾಗಿನ್ನೇನು ಬೇರೆ ಯಾವ್ದಾರ ದಾರಿಗಳಿದೆಯಾ? ಅದು ನಿಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಸರ್. ಸೊ ನಾನು 20,000 ದುಡಿತೀನಿ, ಬಟ್ ನನ್ನ ಸಂಬಳ ಅಂದರೆ ನನ್ನ ಕಮಿಟ್ಮೆಂಟ್ 25,000ಕ್ಕಿದೆ. ಹೆಂಗೆ ಮಾಡ್ಕೊಂಡ್ರಿ? ಅದು ಹೆಂಗೆ ಮಾಡ್ಕೊಂಡ್ರಿ ಕಮಿಟ್? ಮಾಡ್ಕೊಳ್ಳಂಗೆ ಇಲ್ಲ. ನಾನು ಹೇಳೋದೇನೆಂದರೆ, ನೀವು ಕಮಿಟ್ 18,000ಕ್ಕೆ ಮಾಡ್ಕೋಬೇಕು ಅಂತ. ಅರ್ಥ ಆಯ್ತಾ? 25ಕ್ಕಲ್ಲ. ಈಗ 20,000 ಬಂದರೆ 10% ತೆಗೆದಿಟ್ಬಿಡ್ಬೇಕು. ನನ್ನ ಸಂಬಳ 18,000 ಅಂತ ಅನ್ಕೋಬೇಕು. ಆ 2,000 ನಂದಲ್ಲ ಅಂತ ಒಂದು ಕಡೆ ತೆಗೆದಿಡ್ಬೇಕು. ನಿಮ್ಗೆ 18 ಬಂದಿದ್ರೆ ಏನು ಮಾಡ್ತಿದ್ರಿ? ಇದು ಇವತ್ತಿನ ಮಾಡ್ರನ್ ಡೇ ಶಾಪ. ತಪ್ಪು ತಿಳ್ಕೊಬೇಡಿ. ಈ ಪ್ರಶ್ನೆ ಕೇಳಿರೋರ ಹತ್ರ ಎಷ್ಟು ಸಾವಿರದ್ದು ಮೊಬೈಲ್ ಇದೆ ಅಂತ ಅವ್ರನ್ನೇ ಕೇಳ್ಕೊಂಡು ನೋಡೋಕೆ ಹೇಳಿ. ಆ ಬೆಲೆ ಬಾಳದ ಆ ಸುಣ್ಣದ ಡಬ್ಬದ ಮೇಲೆ 15,000 20,000 ಸುರಿದು ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಯಾಕೆ ಸುರಿತೀರಾ? ನಾನು ಐ ಹ್ಯಾವ್ ಸೀನ್ ಸೋ ಮೆನಿ ಟ್ಯಾಕ್ಸಿ ಡ್ರೈವರ್ಸ್, ಓಲಾ, ಊಬರು, ಲಕ್ಷ ರೂಪಾಯಿದು ಐಫೋನ್ ಇಟ್ಕೊಂಡಿರ್ತಾರೆ. ಅದಕ್ಕೆ 5,000 ರೂಪಾಯಿ ಇದು ಕಟ್ತಿರ್ತಾರೆ, ಅಥವಾ 3,500 ರೂಪಾಯಿ EMI ಕಟ್ತಿರ್ತಾರೆ. ನಂಗೆ ನಗು ಬರುತ್ತೆ. ನಿನಗೆ ಯಾಕೆ ಬೇಕು? ಫೋನ್ ಎತ್ಕೊಂಡು ಅದೇ ಎಲ್ಲಿದ್ದಿಲ್ಲ ಅಂತ ಕೇಳೋದು ಬಿಟ್ಟು ಇನ್ನೇನು ಮಾಡಲ್ಲ. ಅದಕ್ಕೆ ಐಫೋನ್ ಯಾಕೆ ಬೇಕು? ಆಮೇಲೆ ಬೆಲೆ ಇರೋದು ನಿನ್ಗಪ್ಪ, ಆ ಜೀವ ಇಲ್ಲದ ವಸ್ತುಗಿಲ್ಲ. ಆ ಜೀವ ಇಲ್ಲದ ವಸ್ತುನ ತೊಗೊಂಡು ನೀನೇನೋ ಗ್ರೇಟು ಅಂತ ಅನ್ಕೊಂತೀಯಲ್ಲ, ನಿನಗಿಂತ ಮುಟ್ಟಾಳ ಇನ್ನೊಬ್ಬ ಇದನ್ನು ಭೂಮಿ ಮೇಲೆ. ಆ ಥರ ಅವಶ್ಯಕತೆ ಇಲ್ಲದ ವಸ್ತುಗಳನ್ನ ತೊಗೋಬೇಡಿ. ಸಾಕಪ್ಪ 2,000 ರೂಪಾಯಿ ಮೊಬೈಲು. ನಾನು ಹೇಳೋದು ಸಾಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಾಂದರೆ ಸುಮ್ಮನೆ ಅದಕ್ಕೆ ವಾಟ್ಸಪ್ಪು ಅಂತೀರ, ಬೇಡವಾದ್ದೇ ಕಸ ಕಡ್ಡಿ ಬರುತ್ತೆ. ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ಮೆಸೇಜು ಬರುತ್ತೆ, ಫೋನು ಇದೆ, ಸಾಕು. ನೀವು ದ ಮೂಮೆಂಟ್ ಯು ಬೈ ಅ ಸ್ಮಾರ್ಟ್ ಫೋನ್ ಯು ಬಿಕಮ್ ಡಮ್. ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ, ಅದಕ್ಕೆ ಎಲ್ಲರೂ ಮುಟ್ಟಾಳ್ರಾಗಿ ಕೂತಿದ್ದಾರೆ. ಏನು ಮಾಡೋಣ? ಬಟ್ ಅದೇ ಆಗೋಗ್ಬಿಟ್ಟಿದೆ. ಅಂದ್ರೆ ಅವ್ರ ಹತ್ರ ಐಫೋನ್ ಇದೆ, ನಂತರನೂ ಇರಬೇಕಪ್ಪ. ನಾನು ಅದೇ ಹೇಳಿದೆ, ನೀವು ಈ ರೀತಿ ಲೈಫ್ ಸ್ಟೈಲ್ ಚೇಂಜಸ್ಗೆ ಇಲ್ಲದ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳೋದ್ರಲ್ಲಿ ಸುಖ ಕಾಣಕ್ಕೆ ಶುರು ಮಾಡಿದ್ರೆ, ಐ ಆಮ್ ಸಾರಿ, ಐ ಕೆನಾಟ್ ಆನ್ಸರ್ ಯುವರ್ ಕ್ವಶನ್. ಬಾಸ್ ವಾಲಾ, ಬಿ ದ ಬಾಸ್.